ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ ಆಗು ನೀ ಅನಿಕೇತನ. ನೂರು ಮತದ ಹೊಟ್ಟ ತೂರಿ ದಿಗ್ದಿಗಂತದಲ್ಲೇ ಮೀರಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ರಾಷ್ಟ್ರಕವಿ ಕುವೆಂಪುರವರ 120ನೇ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಕುವೆಂಪುರವರು ಬಾಲ್ಯದಲ್ಲಿ ಒಂದು ಆಂಗ್ಲ ಮಾಧ್ಯಮದಲ್ಲಿ ಒಂದು ಕನ್ನಡ ಒಂದು ಕವನ ಸಂಕಲನವನ್ನು ಬರೀತಾರೆ. ಅಂದಿನ ಕಾಲಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ತಿರುಪುಗರಾಗಿ ಬಂದಿರತಕ್ಕಂತಹ ಜೇಮ್ಸ್ ಕಜಿನ್ ಐಸ್ ಅಂತಕ್ಕಂಥವರು ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಆಗ ಕುವೆಂಪುರವರಿಗೆ ಒಂದು ಒಳ ಮನಸ್ಸು ಬಹಳ ಆಸೆ ಇರುತ್ತೆ. ಇವರು ನನ್ನನ್ನು ಹೊಗಳ್ಬೋದು, ನನ್ನ ಕವನ ಸಂಕಲನವನ್ನು ಓದ್ಬಿಟ್ಟು ನನ್ನನ್ನು ಹೊಗಳ್ಬೋದು ಅಂತ ಒಂದು ಏನೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಆಗ ಜೇಮ್ಸ್ ಕಜಿನ್ ಐಸ್ ಅವರು ಬಂದು ಕುವೆಂಪುರವ್ರಿಗೆ ಹೇಳ್ತಾರೆ, ನೋಡಪ್ಪ, ಇದು ನಿನ್ನ ಆಂಗ್ಲ ಭಾಷೆಯಲ್ಲಿದೆ, ನೀನು ನಿನ್ನ ಮಾತೃಭಾಷೆಯಲ್ಲಿ ಬರಿ, ನಿನ್ನ ಕನ್ನಡ ಭಾಷೆಯಲ್ಲಿ ಬರಿ, ಆಗ ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಭಾಳ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ಅವರು. ಆಗ ಕುವೆಂಪುರವರು ಹೇಳ್ತಾರೆ, ಸರ್, ನನ್ನ ಭಾಷೆಯಲ್ಲಿ ನಾನು ಬರೆದ್ರೆ ಅದರಲ್ಲಿ ಒಂದು ಛಂದಸ್ಗಳಿರೋಕ್ಕಿಲ್ಲ ಮತ್ತು ಶಬ್ದಕೋಶದಲ್ಲಿ ಒಂದು ಸಂಗ್ರಹಣೆ ಇರೋಕ್ಕಿಲ್ಲ ಮತ್ತು ಅದಕ್ಕೆ ಒಂದು ಇಮಿಟೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಆಂಗ್ಲ ಮಾಧ್ಯಮದಲ್ಲಿ ಬರೀತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಹೇಳ್ತಾರೆ, ಜೇಮ್ಸ್ ಕಜಿನ್ ಅವರು ಹೇಳ್ತಾರೆ, ನೋಡಪ್ಪ, ಯಾವುದೇ ಒಂದು ಭಾಷೆ ಆಗಲಿ ಏನೇ ಆಗಲಿ ಅದಕ್ಕೆ ಒಂದು ಶ್ರೇಷ್ಠವಾದಂತಹ ಒಂದು ಯಾವುದೇ ಭಾಷೆ ಆಗಲಿ ತನಗೆ ತಾನೇ ಶ್ರೇಷ್ಠ ಆಗಲ್ಲ. ಆ ಶ್ರೇಷ್ಠ ಮಾಡ್ತಕ್ಕಂತಹ ಒಬ್ಬರು ಶ್ರೇಷ್ಠವಾದಂತಹ ವ್ಯಕ್ತಿಗಳು ಆ ಒಂದು ಭಾಷೆಗೆ, ಆ ಒಂದು ಕನ್ನಡ ಒಂದು ಒಂದು ಆಯಾಮಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತಹ ಒಂದು ಸಂಗ್ರಹಣೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಭಾಷೆ ಶ್ರೇಷ್ಠವಾಗುತ್ತೆ ಅಂತ ಹೇಳ್ತಾರೆ. ಆಗ ಅವರು ಪಂಪನ ಒಂದು ಎಲ್ಲ ಒಂದು ಚರಿತ್ರೆಗಳನ್ನು ಓದಿ ಪಂಪನಿಂದ ಕುವೆಂಪುರವರಿಗೆ ಬಂದಂತಹ ಸಂದರ್ಭದಲ್ಲಿ ಆಗ ಮುಂದೆ ನಡೆದಿದ್ದೇ ಒಂದು ಇತಿಹಾಸ ಆಗುತ್ತೆ. ಆವಾಗಲೇ ಅವ್ರಿಗೆ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಹಾಗಾಗಿ ಯಾವುದೇ ಭಾಷೆಯಾಗಲಿ ನಮ್ಮ ಮಾತೃಭಾಷೆಯಲ್ಲಿ ಬರೆದಂತಹ ಒಂದು ಇವತ್ತಿನ ಕಾಲದಲ್ಲಿ ಡಿಜಿಟಲೀಕರಣ, ಕಂಪ್ಯೂಟರ್ ಕಾಲ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂತ ಕರಿತೀವಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಬಹಳ ಅಂಗೈಯಲ್ಲಿ ಮೊಬೈಲ್ ಇಟ್ಕೊಂಡ್ರೆ ಟಿಕ್ 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 ಅಂತ ಓದ್ಬಿಟ್ರೆ ಎಲ್ಲ ಬಂದ್ಬಿಡ್ತವೆ. ಹಾಗಾಗಿ ಕನ್ನಡಕ್ಕೆ ಒಂದು 2000 ವರ್ಷಗಳ ಕಾಲ ಇತಿಹಾಸ ಇದೆ. ಹಾಗಾಗಿ ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ಕನ್ನಡ ಕ್ಷೇತ್ರ, ನಮ್ಮ ಕನ್ನಡ ಒಂದು ನಿಘಂಟು, ನಮ್ಮ ಕನ್ನಡದ ಛಂದಸ್ಸು, ಕಂದ, ಲಯ ಎಲ್ಲವೂ ಕೂಡ ಒಂದು ಶ್ರೇಷ್ಠವಾಗಿ ಮಾಡೋದಕ್ಕೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರೇ ಮೊದಲಿಗರಾಗಿ ಉಳಿತಾರೆ. ಅಂತಹ ಒಂದು ಶ್ರೇಷ್ಠ ಪಂಕ್ತಿಯಲ್ಲಿ ನಮ್ಮ ಕುವೆಂಪುರವರು ವಿಶ್ವ ಮಾನವರಾಗಿ, ರಾಷ್ಟ್ರದ ಕವಿಯಾಗಿ ಈ ನಾಡಿಗೆ, ಈ ಒಂದು ಜಗತ್ತಿಗೆ ಒಂದು ಬಳುವಳಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ 120ನೇ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಅವರು ಇನ್ನೊಂದು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಓ ನನ್ನ ಚೇತನ ಆಗು ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ದಿಗ್ದಿಗಂತದಲ್ಲೇ ಮೀರಿ ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.